ಇರಾನ್ ಹಾಗೆ ಅಮೆರಿಕದ ನಡುವಿನ ಸಂಘರ್ಷ 40ನೇ ದಿನಕ್ಕೆ ತಲುಪಿದ್ರೂ ಕೂಡ ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ ಯುದ್ಧದ ಭೀಕರತೆ. ಅಮೆರಿಕ ಹಾಗೆ ಇರಾನ್ ನಡುವೆ ನಿಲ್ಲದ ಸಂಘರ್ಷ. ಇರಾನ್ ಹಡಗುಗಳನ್ನು ಅಮೆರಿಕ ಸೀಜ್ ಮಾಡಿದೆ. ಮೆಜೆಸ್ಟಿಕ್, ಟಿಫಾನಿ ಹಡಗು ಸೀಜ್ ಮಾಡಿರೋದು ಯುಎಸ್. 2 ಹಡಗುಗಳಲ್ಲಿ ಇರಾನ್ನ ಕಚ್ಚಾ ತೈಲವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಸುಮಾರು 1.9 ಮಿಲಿಯನ್ ಬ್ಯಾರೆಲ್ನಷ್ಟು ಕಚ್ಚಾ ತೈಲವನ್ನ ಸಾಗಿಸಲಾಗ್ತಾ ಇತ್ತು. ಹೊಂಚು ಹಾಕಿ ಸದ್ಯ ಈಗ ಎಲ್ಲವನ್ನ ಕೂಡ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳುವ ಕೆಲಸ ಅಮೆರಿಕ ಮಾಡಿದೆ, ಸೀಜ್ ಮಾಡಿದೆ. ಹಿಂದೂ ಮಹಾಸಾಗರದಲ್ಲೇ 2 ಹಡಗುಗಳು ಸೀಜ್ ಆಗಿರೋದು. ಹೊರ್ಮುಜ್ನಿಂದ 8,000 ಕಿಲೋಮೀಟರ್ ದೂರದಲ್ಲಿ ಹಡಗುಗಳನ್ನ ಸೀಜ್ ಮಾಡಿರೋದು. ಮೆಜೆಸ್ಟಿಕ್ ಹಾಗೆ ಟಿಫಾನಿ ಹಡಗು ಅನ್ನೋದಾಗಿ ಗುರುತಿಸಲಾಗಿದೆ. ಈಗಾಗಲೇ ಅಮೆರಿಕವು ಕೂಡ ಹೊರ್ಮುಜ್ ಜಲಸಂಧಿಯನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನೋದಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮುಂದುವರೆದು ಬೇಲಿಯನ್ನ ಹಾಕೋದ್ರ ಮೂಲಕ ಭದ್ರತೆಯನ್ನ ಕಾಪಾಡಿಕೊಂಡಿತ್ತು. ಜೊತೆಗೆ ಇರಾನ್ ಒಂದು ಕಡೆ ಭಾರತಕ್ಕೆ ಯಾವ ರೀತಿ ಹಡಗನ್ನ ಬಿಡೋದಕ್ಕೆ ಸಾಧ್ಯ ಇಲ್ವೋ ಅಥವಾ ಮುಂದಾಗುತ್ತಾ ಇಲ್ವೋ, ಅದೇ ರೀತಿ ಅಮೆರಿಕವು ಕೂಡ ಇರಾನ್ನ ಕೆಲ ಹಡಗುಗಳನ್ನ ತನ್ನ ಕಪಿಮುಷ್ಟಿಗೆ ಇಟ್ಕೊಳ್ಳೋದಕ್ಕೆ ಅಥವಾ ಸೀಜ್ ಮಾಡಿ ಇಟ್ಟುಕೊಂಡಿದೆ. ಸುಮಾರು 1.9 ಮಿಲಿಯನ್ ಬ್ಯಾರೆಲ್ನಷ್ಟು ಕಚ್ಚಾ ತೈಲ ಸಾಗಾಟ ಆಗ್ತಾ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ವಿಶ್ವದ 20% ಸಾಗಾಟ ಆಗುವಂತ ಜಲಸಂಧಿ ಇದು. ಜೊತೆಗೆ ಈ ಹೊರ್ಮುಜ್ ಜಲಸಂಧಿ ಹಿಂದೂ ಮಹಾಸಾಗರಕ್ಕೆ ಸಮೀಪವಾಗಿರುವಂತ, ಜೊತೆಗೆ ಒಂದಕ್ಕೊಂದು ಸಂಧಿಸುವಂತ ಸಾಗರಗಳು. ಹಾಗಾಗಿ ಈಗಾಗಲೇ 8,000 ಕಿಲೋಮೀಟರ್ ದೂರದಲ್ಲಿ ಹೊರ್ಮುಜ್ನಿಂದ ಅಮೆರಿಕ ಹೊಂಚು ಹಾಕಿ ಸದ್ಯ ಸೀಜ್ ಮಾಡಿಕೊಂಡಿದೆ. ಇರಾನ್ನ ಮೇಲೆ ದಾಳಿ ನಡೆಸೋದಕ್ಕೆ ಯುಎಸ್ ಸಜ್ಜಾಗ್ತಾ ಇದೆ. ಇರಾನ್ ಜಲ ಪ್ರದೇಶಕ್ಕೆ ಮತ್ತೊಂದು ದೈತ್ಯ ನೌಕೆಯನ್ನ ಕಳಿಸಿದೆ. ಇರಾನ್ನ ಮೇಲೆ ದಾಳಿ ನಡೆಸೋದಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ. ಇರಾನ್ನ ಜಲ ಪ್ರದೇಶಕ್ಕೆ ಮತ್ತೊಂದು ದೈತ್ಯ ಯುದ್ಧ ನೌಕೆಯನ್ನ ಕಳುಹಿಸಲಾಗಿದೆ. ಯುಎಸ್ಎಸ್ ಜಾರ್ಜ್ HW ಬುಷ್ ನೌಕೆಯನ್ನ ರವಾನಿಸಲಾಗಿದೆ. ಯುಎಸ್ಎಸ್ ಅಬ್ರಹಂ ಲಿಂಕನ್, ಯುಎಸ್ಎಸ್ ಜೆರಾಲ್ಡ್ ರೆಡ್ಡಿ ಹಾಗೆ ಇರಾನ್ಗೆ 2 ಷರತ್ತನ್ನು ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೊರ್ಮುಜ್ ಓಪನ್ ಮಾಡಬೇಕು, ಹಾಗೆ ಪರಮಾಣು ತಯಾರಿಯನ್ನ ಸ್ಥಗಿತ ಮಾಡಬೇಕು. ನಿಮಗೆ ಗೊತ್ತಿರೋ ಹಾಗೆ ಇಸ್ರೇಲ್ ಹಾಗೆ ಇರಾನ್ನ ನಡುವಣ ಶುರುವಾದಂಥ ಈ ಯುದ್ಧ ಅಣ್ವಸ್ತ್ರಗಳನ್ನ ಹೊಂದಿರಬಾರದು, ಜೊತೆಗೆ ಹೊರ್ಮುಜ್ನಲ್ಲಿ ವಿಧಿಸಿರುವಂಥ ಕೆಲ ಷರತ್ತುಗಳನ್ನ ತೆಗೆದು ಹಾಕಬೇಕು ಅನ್ನೋದಾಗಿ ಕುರಿತು. ಅದಾದ ನಂತರದಲ್ಲಿ ಅಮೆರಿಕ ಮಧ್ಯಸ್ಥಿಕೆಯನ್ನ ಇಸ್ರೇಲ್ನ ಪರವಾಗಿ ವಹಿಸಿತು. ಅದಾದ ನಂತರದಲ್ಲಿ ಹೊರ್ಮುಜನ್ನ ತನ್ನ ಆಡಳಿತಕ್ಕೆ ಅಥವಾ ತನ್ನ ಸ್ವಾಯತ್ತತೆಗೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತು. ಜೊತೆಗೆ ಷರತ್ತುಗಳನ್ನು ವಿಧಿಸಿ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಇಡ್ತು. ಅದು ಯಾವುದನ್ನು ಒಪ್ಪಿಕೊಳ್ಳೋದಕ್ಕೂ ಕೂಡ ಇರಾನ್ ಮುಂದಾಗಲಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಹೊರ್ಮುಜ್ ಓಪನ್ ಮಾಡೋದಕ್ಕೆ ಹಾಗೆ ಪರಮಾಣು ತಯಾರಿಯನ್ನು ಸ್ಥಗಿತ ಮಾಡೋದಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.